ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಒಂದು ಕಡೆ ಶಾಸ್ತ್ರಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಶಿವಣ್ಣ ಅವರ ಒಂದು ನ್ಯೂ ಗೆಟಪ್ಪು, ನ್ಯೂ ಲುಕ್ಕು ಆ್ಯಂಡ್ ಇದುವರೆಗೂ ನಾವು ನೋಡದೇ ಇರುವಂಥ ಒಂದು ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಯಾವುದು ಆ ಸಿನಿಮಾ ಅಂತಂದರೆ ಭೈರವ ಕೊನೆಯ ಪಾಠ. ಸೊ ಈ ಒಂದು ಫಸ್ಟ್ ಲುಕ್ಕು ನಿಜವಾಗ್ಲೂ ಎಲ್ಲ ಆಡಿಯನ್ಸ್ಗಳನ್ನ ಸ್ಟನ್ ಮಾಡಿಬಿಟ್ಟಿದೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಕೆಲವೊಂದು ಕಡೆ ನನಗೆ ಮೆಸೇಜ್ ಮಾಡಿದ್ರಿ, ಒಂದು ಥಿಯೇಟರ್ ಲಿಸ್ಟ್ ಬಿಟ್ಟಿದ್ದಾರೆ ಬಟ್ ಅದರಲ್ಲಿ ನಮ್ಮೂರು ಒಂದು ಸಿಟಿ ಹೆಸರು ಇಲ್ಲ, ಯಾಕೆ ಏನು ಅಂತ ಕೇಳಿದ್ರಿ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಆ್ಯಂಡ್ ಲಾಸ್ಟಲ್ಲಿ ನಾನು ಹೇಳಿದಾಗೇ ಒಂದು ಭೈರವ ಸಿನಿಮಾದ್ದು ಕೊನೆಯ ಪಾಠದೊಂದು ನೆಕ್ಸ್ಟ್ ಒಂದು ಪೋಸ್ಟರ್ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದೆ. ಬಟ್ ಆ ಒಂದು ಪೋಸ್ಟರ್ ಇಷ್ಟರ ಮಟ್ಟಿಗೆ ಇರುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಒಂದು ಎಕ್ಸ್ಪೆಕ್ಟೇಷನ್ಗೂ ಮೀರಿ ಶಿವಣ್ಣ ಅವ್ರ ಲುಕ್ಕನ್ನು ಈ ಒಂದು ಪೋಸ್ಟರಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾ ಬನ್ನಿ ಬೇಗ ವಿಡಿಯೋ ಶುರು ಮಾಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಶಾಸ್ತ್ರಿ ಸಿನಿಮಾದ ರಿಲೀಸ್ ಆಗ್ತಿರುವಂಥದ್ದು, ಅದರ ಜೊತೆಗೇನೆ ಒಂದು ಲೀಸ್ಟ್ ಕೂಡ ಬಿಡ್ತಾರೆ ಸಿನಿಮಾದು. ಮೆಸೇಜ್ ಮಾಡಿದ್ರಿ ನನಗೆ, ನಮ್ಮೂರಲ್ಲಿದ್ದು ಥಿಯೇಟ್ರದ್ದು ಲೀಸ್ಟ್ ಇಲ್ಲ, ಇದರಲ್ಲಿ ಕೆಲವು ಸಿನಿಮಾ ಅಂದರೆ ಕೆಲವು ಊರುಗಳಲ್ಲಿ ಮಾತ್ರ ರಿಲೀಸ್ ಆಗುತ್ತಾ ಏನು ಅಂತ. ಬಟ್ ಅದು ಫಸ್ಟು ಒಂದು ಶಾಸ್ತ್ರಿ ಸಿನಿಮಾದು ರಿಲೀಸ್ ಒಂದು ಪೋಸ್ಟರ್ನ ಬಿಟ್ಟಿದ್ರು, ಇಲ್ಲಿ ರಿಲೀಸ್ ಆಗುತ್ತೆ ಅಂತ. ಬಟ್ ಈ ಒಂದು ನಾಳೆ ಏನಿದೆ ಬುಧವಾರ ಇಲ್ಲ ಗುರುವಾರ, ಸೊ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಒಂದು ಲೀಸ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲ ಥಿಯೇಟರ್ಸ್ಗಳಲ್ಲೂ. ಯಾಕಂದರೆ ಸದ್ಯದ ಮಟ್ಟಿಗೆ ಯಾವ ಸಿನಿಮಾ ಇಲ್ಲದೆ ಕಾರಣ ಸೊ ನಿಮ್ಮ ಊರುಗಳಲ್ಲಿ ಒಂದೊಂದು ಥಿಯೇಟ್ರಿಗಾದರೂ ಸಿನಿಮಾ ಬಂದೇ ಬರುತ್ತೆ. ಈ ಒಂದು ಡೌಟ್ ಇತ್ತು. ಸೊ ಇದ್ರ ಬಗ್ಗೆನೂ ಕೂಡ ನಾನು ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ದೆ, ಎಲ್ಲೆಲ್ಲಿ ನಿಮ್ಮ ಊರಲ್ಲಿ ರಿಲೀಸ್ ಆಗ್ತಾ ಇದೆಯೋ ಇಲ್ವೋ ಅಥವಾ ಏನು ಅಂತ. ಸೊ ತುಂಬ ಜನ ಆಗ್ತಾ ಇದೆ ಅಂತ ಹಾಕಿದ್ರು, ಕೆಲವರು ಗೊತ್ತಿಲ್ಲ ಅಂತ ಕೂಡ ಹಾಕಿದ್ದಾರೆ. ಸೊ ಕಾದ್ ನೋಡಿ, ನಾಳೆ ಅಷ್ಟೊತ್ತಿಗೆ ನಾಡದಷ್ಟೊತ್ತಿಗೆ ಒಂದು ಲೀಸ್ಟ್ ರಿಲೀಸ್ ಮಾಡ್ತಾರೆ. ಸೊ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ವಿಷಯಕ್ಕೆ ಬರೋದಾಯಿತು ಅಂದರೆ, ಸೊ ಭೈರವ ಕೊನೆಯ ಪಾಠ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗಾದಂಥ ಒಂದು ಫಸ್ಟ್ ಲುಕ್ ಪೋಸ್ಟರನ್ನು ರಿಲೀಸ್ ಮಾಡ್ತಾರೆ ಅಂತ. ಶಿವಣ್ಣ ಅವ್ರನ್ನ ನೋಡೋಕ್ಕೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೆಟಪಲ್ಲಿ ಕಾಣ್ತಾ ಇರುವಂಥದ್ದು. ಆ್ಯಂಡ್ ಒಂದು ರೀತಿಯಲ್ಲಿ ಈ ಒಂದು ಪೋಸ್ಟರ್ ನೋಡಿದಾಗ ಸಿನಿಮಾ ನೋಡೋಕ್ಕೆ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಆಗಿದೆ. ಯಾಕೆಂದರೆ ಈ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಮೂವಿ ಆ್ಯಂಡ್ ಈ ಸಿನಿಮಾ ಮೇನಾಗಿ ಹೇಳಬೇಕು ಅಂದರೆ ಹೇಮಂತ್ ಅವರು ನಿರ್ದೇಶನ ಮಾಡ್ತಿರುವಂಥದ್ದು, ವೈಶಾಖ್ ಗೌಡ ಅವರು ಪ್ರೊಡ್ಯೂಸ್ ಮಾಡ್ತಿರುವಂಥ ಸಿನಿಮಾ. ಬಟ್ ಈ ಒಂದು ಪೋಸ್ಟರ್ ನೋಡಿದಾಗ ನನಗಂತೂ ಮೈ ಜುಮ್ ಅನ್ನಿಸ್ತು. ಬಟ್ ಈ ಒಂದು ಪೋಸ್ಟರ್ ಆದಮೇಲೆ ನೆಕ್ಸ್ಟ್ ಬರುವಂಥ ಒಂದು ಈ ಸಿನಿಮಾದ ಒಂದು ಅಪ್ಡೇಟ್ಗಾಗಿ ಕಾಯ್ತಾ ಇದ್ದೀನಿ. ಒಂದು ವಿಡಿಯೋ ಫಾರ್ಮೆಟಲ್ಲಿ ಬಂದಾಗ ಸೊ ಶಿವಣ್ಣ ಅವರು ಹೇಗೆ ಕಾಣಿಸ್ಕೊಳ್ತಾರೆ, ಸೊ ಏನು, ಸೊ ಅದನ್ನು ನೋಡೋಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ನಿಮಗೇನು ಅನ್ನಿಸ್ತು ಒಂದು ಭೈರವ ಕೊನೆಯ ಪಾಠ ಒಂದು ಫಸ್ಟ್ ಲುಕ್ಕನ್ನು ನೋಡಿದಾಗ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಶಾಸ್ತ್ರಿ ಸಿನಿಮಾ ನಿಮ್ಮ ಊರಲ್ಲಿ ರಿಲೀಸ್ ಆಗ್ತಾ ಇದೆಯಾ, ಸೊ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.